ಶ್ರೀಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲಮೆಲಾರ್ಯಾನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುಂ ಮಮ. ಹರಿ ಓಂ. ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥ ರೂಪಕ ಗದ್ಯ ರೂಪವಾಗಿದೆ. 180 ಗದ್ಯದ ಮಧ್ಯದಲ್ಲಿ 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಚಿಂತಿಸುತ್ತಿದ್ದೆವು. ಪುರಾಣ ಪುರುಷೋತ್ತಮ ಎಂದಿದ್ದರಿಂದ ಪುರಾಣ ಹಿಂದೆ, ಇಂದು, ನಾಳೆ ಸದಾಕಾಲದಲ್ಲೂ ಭಗವಂತ ಪುರುಷೋತ್ತಮನನ್ನೇ ತಿಳಿಯಬೇಕು ಎಂಬುದನ್ನು ತಿಳಿಸಲು ವೇದವ್ಯಾಸ ರಚಿಸಿದ ಸಕಲ ಶಬ್ದಗಳು ಪುರಾಣ ಎಂದ ಹೆಸರು. ಇದರಿಂದ ಅಭಿವ್ಯಕ್ತವಾದಂಥ ಭಗವಂತ ಪುರುಷೋತ್ತಮ. ಅವನನ್ನು ತಿಳಿಯುವುದು ಆರಾಧಿಸುವ ಮಾರ್ಗವೇ ಪುರಾಣ ಪುರುಷೋತ್ತಮ ಎಂಬುದು. ಪ್ರಸ್ತುತ ಬ್ರಹ್ಮಪುರಾಣದ ವಾಕ್ಯವನ್ನು ನಾವು ಚಿಂತಿಸುತ್ತಿದ್ದೆವು. ಮುಂದಿನ ವಾಕ್ಯ ಪ್ರಧಾನ ವಾಚಸ್ಯ ಏಕಶ್ಚ ಅನನ್ಯಃ ಕೇವಲ ಸ್ವಯಂ. ಭಗವಂತ ಪ್ರಧಾನವಾಚಕ ಮತ್ತು ಏಕವಾಚಕ. ಕೇವಲ ಸ್ವಯಂ ಭಗವಂತ ತನ್ನನ್ನು ತಾನಿನ್ಯಾರನ್ನೂ ಸಹ ಅವಲಂಬಿಸಿಲ್ಲ. ಅವನೇ ಪ್ರಧಾನನು ಮತ್ತು ಅವನು ಏಕ. ಇದೆಲ್ಲವೂ ಪುರುಷೋತ್ತಮ ಎಂಬುದನ್ನು ಹೇಳತಕ್ಕಂಥ ಪರ್ಯಾಯ ಶಬ್ದಗಳು. ಪುರುಷೋತ್ತಮ ಅಂದರೆ ಯಾರು ಅಂದರೆ ಪ್ರಧಾನನಾದವನು ಅಂತ ನಾವು ತಿಳಿಯಬೇಕು. ಯಾರಲ್ಲಿ ಪ್ರಧಾನ? ಸಕಲ ಜೀವರಿಗೂ ಉತ್ತಮನಾದವನು. ಜೀವರಲ್ಲಿ ನಾವು ಯಾತಕ್ಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವು ಸಕಲ ಜೀವರಲ್ಲಿ ನಾವು ಒಬ್ಬರಾಗಿದ್ದೇವೆ. ಆದ್ದರಿಂದ ನಮ್ಮಲ್ಲೇ ಜೀವರಲ್ಲಿ ಇನ್ನೊಬ್ಬ ಜೀವನಂತೆ ಪರಮಾತ್ಮನಲ್ಲ. ಹಾಗಾದರೆ ಪ್ರಧಾನ ಅಂದರೆ ಏನರ್ಥ ಅಂದರೆ, ವಿಶಿಷ್ಟನಾದವನು, ಪರಮಚೇತನಾದವನು. ಆದ್ದರಿಂದ ಅವನು ಪ್ರಧಾನ. ಅವನನ್ನು ಗುರುತಿಸುವ ಬಗ್ಗೆ ಹೇಗೆ? ಪುರುಷೋತ್ತಮ. ಅವನು ಎಷ್ಟು ಜನರಿದ್ದಾರೆ? ಏಕ ಏವ. ಪ್ರಧಾನ ವಾಚಕಶ್ಚ ಏಕಶ್ಚ ಅನನ್ಯಃ. ಅವನಿಗೆ ಸಹಕಾರ ಮಾಡತಕ್ಕಂಥವ್ರು ಯಾರಿದ್ದಾರೆ ಅಂದರೆ ಅನನ್ಯಃ, ಯಾರೂ ಇಲ್ಲ. ಅವನು ಭಗವಂತ ಸ್ವಯಂ. ಆದ್ದರಿಂದ ಅವನು ಸ್ವಯಂಭೂ. ಸ್ವಯಂ ಕೇವಲ. ಸ್ವಯಂ ಕೇವಲ ಅಂದರೆ ಯಾರು? ಕೈವಲ್ಯದಾಯಕ ಕೇವಲ. ಭಗವಂತನ ಜೊತೆಯಲ್ಲಿ ಯಾರನ್ನೂ ನಾವು ಸೇರಿಸುವಂತಿಲ್ಲ, ನೋಡುವಂತಿಲ್ಲ, ಕೇಳುವಂತಿಲ್ಲ. ಕೇವಲ 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 ಅಂದರೆ ಭಗವಂತ ಮಾತ್ರ ಎಂಬ ಶಬ್ದವನ್ನು ತಿಳಿಸ್ಕೊಡ್ತಕ್ಕಂಥದ್ದು ಇದೆಲ್ಲವೂ ಶಬ್ದ. ಇದೇ ಪುರುಷೋತ್ತಮನ ಲಕ್ಷಣ. ಪ್ರಧಾನ ವಾಚಕಸ್ತು ಏಕಶ್ಚ ಅನನ್ಯಃ ಕೇವಲ ಸ್ವಯಂ. ಈ ಬ್ರಹ್ಮಪುರಾಣದ ವಾಕ್ಯವನ್ನು ಶ್ರೀಮದಾನಂದ ತೀರ್ಥರು ಭಾಗವತದಲ್ಲಿ ಶ್ರೀ ವೇದವ್ಯಾಸರು ಉಪದೇಶ ಮಾಡಿದ 3ನೇ ಸ್ಕಂದ 9ನೇ ಅಧ್ಯಾಯ 15ನೇ ಶ್ಲೋಕಕ್ಕೋಸ್ಕರವಾಗಿ ಉದಾಹರಿಸಿದ್ದಾರೆ. ಈಗ ನಾವು ನೇರವಾಗಿ ಭಾಗವತದ 3ನೇ ಸ್ಕಂದದ 9ನೇ ಅಧ್ಯಾಯದ 15ನೇ ಶ್ಲೋಕ ಏನು ಹೇಳ್ತಾ ಇದೆ ಎಂದರೆ, ತೋಕಪದ್ಮಂ ಸಾವು ಏವ ವಿಷ್ಣು ಪ್ರಾವಿವಶತ್ ಸರ್ವಗುಣಾವಭಾಸಂ ತಸ್ಮಿನ್ ಸ್ವಯಂ ವೇದಮಯಃ ವಿಧಾತಃ ಸ್ವಯಂಭುವಂ ಯಂ ಸ್ಮ ವದಂತಿ ಸೋ ಅಭೂತ್.
ವೇದವ್ಯಾಸರ ವಾಕ್ಯ, ಬ್ರಹ್ಮಪುರಾಣದಲ್ಲಿರ್ತಕ್ಕಂಥದ್ದು ವೇದವ್ಯಾಸರ ವಾಕ್ಯ. ಈ ಭಾಗವತದ ವಾಕ್ಯವನ್ನು ತಿಳಿಸ್ಕೊಡೋಕ್ಕೋಸ್ಕರವಾಗಿ ಶ್ರೀಮದ್ ಆನಂದ ತೀರ್ಥರು ಕೇವಲ ಬ್ರಹ್ಮಪುರಾಣದ ವಾಕ್ಯವನ್ನೇ ಉದಾಹರಿಸಿಬಿಟ್ಟಿದ್ದಾರೆ. ಇಲ್ಲಿ ತಮ್ಮ ಸ್ವಂತವಾದ ವಾಕ್ಯವನ್ನು ಏನನ್ನೂ ಇಲ್ಲಿ ಹೇಳದೆ ಕೇವಲ ವೇದವ್ಯಾಸರ ವಾಕ್ಯವನ್ನೇ ಅರ್ಥವನ್ನಾಗಿ ತಿಳಿದುಕೊಳ್ಳಿ ಎಂದು ಹೇಳಿಬಿಟ್ಟಿದ್ದಾರೆ. ಅತ್ಯಂತ ವಿಶಿಷ್ಟ ಕ್ರಮವಾಗಿ ಭಾಷ್ಯಕಾರರು ಶ್ರೀಮದ್ ಆನಂದ ತೀರ್ಥರು ಈ 15ನೇ ಶ್ಲೋಕ ವೇದವ್ಯಾಸರು ಏನು ತಿಳಿಸ್ತಾ ಇದ್ದಾರೆಂದರೆ, ಭಗವಂತ ಸ್ವತಂತ್ರ ಎಂಬತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಹೇಗೆ ಸ್ವತಂತ್ರ ಅಂದರೆ, ಲೋಕಪದ್ಮಂ ತಲ್ಲೋಕಪದ್ಮಂ ಸಾವು ಏವ ವಿಷ್ಣು ಪ್ರಾವಿವಶತ್ ಸರ್ವಗುಣ ಅವಭಾಸಂ ತಸ್ಮಿನ್ ಸ್ವಯಂ ವೇದಮಯಃ ವಿಧಾತಃ ಸ್ವಯಂಭುವಂ ಯಂ ಪ್ರವದಂತಿ ಸೋ ಅಭೂತ್. ಅದು ಜಡವಾದ ಈ ಪದ್ಮಚೇತನವಾದ ಸಂಕಲ್ಪವಿಲ್ಲದೆ ಸೂರ್ಯನಂತೆ ಪ್ರಕಾಶಯುಕ್ತವಾದದ್ದು ಹೇಗೆ ಅಂತ ಕೇಳಿದರೆ, ಮಣಿಗಳಲ್ಲಾದರೂ ಶ್ರೀಹರಿ ಇಚ್ಛೆಯಿಂದ ತೇಜ ಪರಮಾಣುಗಳೇ ಹೆಚ್ಚಾಗಿರುವುದರಿಂದ ಪ್ರಕಾಶ ಹೇಗಾದರೂ ಬರಬಹುದು. ಆದರೆ ಶಬ್ದವೇ ಮೊದಲಾದ ಎಲ್ಲ ಗುಣಗಳಲ್ಲಿ ತಿಳಿಯಬಹುದಾದ ಪೃಥ್ವಿ ತತ್ವದ ವಿಕಾರವಾದ ಸರ್ವಗುಣ ಅವಭಾಸಂ ಆ ನಾಭಿಯಿಂದ ತತ್ ಹೊರಟ 14 ಲೋಕಗಳಾಗಿ ವಿಭಾಗ ಹೊಂದಿರುವ ಆ ಕಮಲವನ್ನು ಲೋಕಪದ್ಮಂ ತಲ್ಲೋಕಪದ್ಮಂ ಯಾವನಿಂದ ಪದ್ಮ ವ್ಯಾಪ್ತವಾಯಿತೋ ಸಹ ಆ ವಿಷ್ಣುವೇ ಮತ್ತೊಂದು ರೂಪದಿಂದ ಪ್ರವೇಶಿಸಿದನು. ಪ್ರಾವಿಶತ್ ಯಾವ ಬ್ರಹ್ಮದೇವರು ಯಂ ಪ್ರಧಾನವಾದ ಶ್ರೀಯಿಂದ ಹುಟ್ಟಿದವನೆಂದು ಸ್ವಯಂಭುವಂ ಜ್ಞಾನಿಗಳು ಹೇಳುವರೋ ವದಂತಿ ಸ್ಮ. ಅಂದರೆ ಆ ಲಕ್ಷ್ಮೀನಾರಾಯಣರು ಬಿಟ್ಟರೆ ವೇದಮಯ ವೇದಗಳಿಂದ ಪ್ರತಿಪಾದ್ಯನಿಸುವ ಬ್ರಹ್ಮದೇವರು ಆ ಪದ್ಮದಲ್ಲಿ ತಸ್ಮಿನ್ ಪ್ರವೇಶಿಸಿದ ಶ್ರೀಹರಿಯಿಂದ ಹುಟ್ಟಿದರು. ಅಭೂತ್ ಕಮಲದಲ್ಲಿ ಅಂತರ್ಗತನಾದ ಶ್ರೀಹರಿಯಿಂದ ಕಮಲದಲ್ಲಿ ಸಕಲ ವೇದ ದ್ರಷ್ಟಾರನಾದ ಬ್ರಹ್ಮ ಜನಿಸಿದ. ಬ್ರಹ್ಮನು ಸರ್ವೋತ್ತಮನಾದ ಹರಿಯಿಂದ ಜನಿಸಿದರಿಂದಲೇ ಅವನನ್ನು ಸ್ವಯಂಭೂ ಎಂದಿಸಿದ್ದಾನೆ. ಇಲ್ಲಿ ತಾತ್ಪರ್ಯಕ್ಕೋಸ್ಕರವಾಗಿ ಪದ್ಮ ಸಂಸಾರದ್ದರೆ ತತ್ರ ಬ್ರಹ್ಮ ಜನಿ ಚತುರ್ಮುಖಃ ಸರ್ವಗುಣವಭಾಸಂ ಪೃಥವ್ಯಾತ್ಮಕಂ ಪೃಥವ್ಯಾ ಹಿ ಸರ್ವೇ ಶಬ್ದಾದಿಯೋ ಗುಣ ಅವಭಾಸಂತೆ ತಸ್ಯಾಸನ ವಿಧಾನಾರ್ಥಂ ಪೃಥ್ವೀಂ ಪದ್ಮ ಮುಚ್ಯತೆ ಅಂತ ಮೋಕ್ಷಧರ್ಮ ತಿಳಿಸಲ್ಪಟ್ಟಿದೆ. ಬ್ರಹ್ಮಪುರಾಣದಲ್ಲಿ ಪ್ರಧಾನ ವಾಚಸ್ಯೈಕಸ್ಯ ಅನನ್ಯ ಕೇವಲ ಸ್ವಯಂ ಅಂತೇಳಿ ಬ್ರಹ್ಮಪುರಾಣದಲ್ಲಿ ಹೇಳಿದ್ದಾರೆ. ಪದ್ಮದಲ್ಲಿ ಅಂತರ್ಗತ ಶ್ರೀಹರಿಯಿಂದ ಪದ್ಮದಲ್ಲಿ ಚತುರ್ಮುಖ ಜನಿಸಿದನು ಎಂದು ಪದ್ಮಪುರಾಣದಲ್ಲಿ ಉಕ್ತವಾಗಿದೆ. ಸರ್ವಗುಣ ಅವಭಾಸಂ ಪೃಥ್ವಿ ಪರಿಣಾಮ ರೂಪವಾದ ಪದ್ಮ ಪೃಥ್ವಿಯಲ್ಲಿಯೇ ಶಬ್ದ ಸ್ಪರ್ಶ ರಸ ಗಂಧ 5 ಗುಣಗಳು ಅನುಭವಕ್ಕೆ ಸಿಗುತ್ತೆ. ಚತುರ್ಮುಖ ಬ್ರಹ್ಮನಿಗೆ ಆಸನಕ್ಕಾಗಿ ಪೃಥ್ವಿ ಪರಿಣಾಮವಾದ ಪದ್ಮವಿದೆ ಎಂದು ಮೋಕ್ಷಧರ್ಮ ಗ್ರಂಥ ತಿಳಿಸ್ತಾ ಇದೆ. ಬ್ರಹ್ಮಪುರಾಣದಲ್ಲಿ ಸ್ವಯಂ ಪ್ರಧಾನವಾದ ಸರ್ವೋತ್ತಮ ಎಂದರ್ಥ. ಬ್ರಹ್ಮಪುರಾಣ ಏಕ ಅನನ್ಯ ಕೇವಲ ಸ್ವಯಂ ಎಂಬ ಶಬ್ದಗಳು ಪ್ರಧಾನ ಎಂಬ ಅರ್ಥವನ್ನು ಹೇಳುತ್ತದೆ ಎಂದು ತಿಳಿಸ್ತಾ ಇದೆ. ಇಲ್ಲಿ ಏಕ ಅನನ್ಯ ಕೇವಲ ಸ್ವಯಂ 4 ಸಹ ಪುರುಷೋತ್ತಮನ ತಿಳಿಸತಕ್ಕಂಥ ಪರ್ಯಾಯ ಶಬ್ದಗಳು. ಭಗವಂತನನ್ನು ಹೇಗೆ ತಿಳಿಯಬೇಕು ಎಂಬುದಕ್ಕೆ ಉತ್ತರ ಪ್ರಧಾನ ಎಂದು ತಿಳಿಯಬೇಕು. ಎಲ್ಲೆಲ್ಲಿ ನಾವು ಪ್ರಧಾನವಾಗಿ ತಿಳಿಯಬೇಕು ಅಂದರೆ, ನಾವು ಉಸಿರಾಡುವ ಪ್ರತಿಯೊಂದು ಕಾರ್ಯದಲ್ಲಿ, ಪ್ರತಿಯೊಂದು ನೋಟದಲ್ಲಿ, ಪ್ರತಿಯೊಂದು ಕ್ರಿಯೆಯಲ್ಲಿ ಪ್ರಧಾನ ಭಗವಂತನೇ ಪ್ರಧಾನ.
ಜೀವರೆಲ್ಲರೂ ಅಪ್ರಧಾನರು. ಪ್ರಧಾನ ಭಗವಂತ, ಹಾಗಾದರೆ ಜೀವರು ಪ್ರಧಾನರೇನು? ಅಲ್ಲ, ಜೀವರು ಅಪ್ರಧಾನರು ಅದನ್ನು ಜೊತೆಯಲ್ಲೇ ನಾವು ತಿಳಿದುಕೊಳ್ಳಬೇಕು. ಪ್ರಧಾನ ವಾಚಕ ಯಾವುದು? ವಾಚ್ಯವಾಚಕ. ನಾವು ಯಾವುದೇ ಶಬ್ದವನ್ನು ಶಬ್ದದಿಂದ ತೋರಿಸುತ್ತೇವೆಯೋ ಅದಕ್ಕೆ ವಾಚಕನಾದವನು, ಅಂದರೆ ವೇದ್ಯನಾದವನು ಭಗವಂತ. ಅಂದರೆ ಪುರಂದಾಸರು ಪುರಾಣವನ್ನು ಹೇಳ್ತಿದ್ದಾರೆಂದರೆ ಪುರಾಣದಿಂದ ವೇದ್ಯನಾದವನು ಯಾರು? ಪುರುಷೋತ್ತಮ ಎಂಬುದು ಕೇವಲ ವಿಷ್ಣುವಿಗೆ ಮಾತ್ರ ಅನ್ವಯ. ಯಾವ ಪುರುಷನು ಅಂದರೆ ಯಾವ ಜೀವರಿಗೆ ಅಥವಾ ಯಾವ ಜಡಕ್ಕೆ ಅನ್ವಯ ಅಲ್ಲ. ಆದ್ದರಿಂದ ಇದನ್ನು ಪ್ರಧಾನ ವಾಚಕ ಅಂತ ಹೆಸರು. ಹಾಗಾದರೆ ಪ್ರಧಾನ ವಾಚಕನಾದವನು ಕೆಲವು ಜೀವರು ಇರಬಹುದು, ಕೆಲವು ಜಡವೂ ಇರಬಹುದು. ಭಗವಂತನೊಂದಿಗೆ ಸೇರಿಸಬಹುದೇನು ಎಂದರೆ ಏಕಃ, ಭಗವಂತನೊಬ್ಬನೇ. ಯಾಕೆ ಒಬ್ಬನೇ ಅಂದರೆ ಅವನ ಸಹಗಟ್ಟುವುದು, ಜೊತೆಯಲ್ಲಿರ್ತಕ್ಕಂಥ ಯೋಗ್ಯತೆ ಹೊಂದಿರತಕ್ಕಂಥ ಯಾವ ಜೀವರು ಇಲ್ಲ. ಏಕಃ, ಅವನಿಗೆ ಸದೃಶರಾದವರು ಅಧಿಕರಾದರಂತೂ ಯಾರೂ ಇಲ್ಲ, ಎಲ್ಲರೂ ನೀಚರೇ. ಆದ್ದರಿಂದ ಏಕಃ ಅನನ್ಯ. ಭಗವಂತ ಅನನ್ಯ ಅನ್ನೋದ್ರಿಂದ ಏನು ತೋರಿಸ್ಕೊಡ್ತಾರೆ? ಸ್ವತಂತ್ರ ಅಂತ ಅರ್ಥ. ಬೇರೆಯವರನ್ನು ಅವಲಂಬಿಸಿಲ್ಲ. ಹಾಗಲ್ಲ, ಬೇರೆಯವರು ಎಲ್ಲರೂ ಅವನನ್ನು ಅವಲಂಬಿಸಿದ್ದಾರೆ ಎಂಬುದು ಬಹುವಚನದಿಂದ ಬೇರೆಯವರು ಎಲ್ಲರಿಗೂ ಹೇಳುವಂತೆ ಆಗತ್ತೆ. ಆದರೆ ಮುಖ್ಯವಾಗಿ ತಿಳಿಯಬೇಕಿದ್ದು ನಾವು ಅವಲಂಬಿಸಿದ್ದೇವೆ ಎಂಬ ಜ್ಞಾನ ಬೇಕು. ಆದ್ದರಿಂದ ಪ್ರಧಾನ ಅಂದರೆ ಭಗವಂತ ನಮಗೆ ಪ್ರಧಾನನಾಗಿದ್ದಾನೆ, ಪ್ರಧಾನವಾಚಕನಾಗಿದ್ದಾನೆ. ಏಕನಾಗಿದ್ದಾನೆ ಅಂದರೆ ನಮ್ಮ ಸ್ವಾಮಿಯಾಗಿದ್ದಾನೆ. ಅನನ್ಯನಾಗಿದ್ದಾನೆ ಅಂದರೆ ಅವನು ನಮ್ಮನ್ನು ಸ್ವತಂತ್ರವಾಗಿ, ನಾವು ಅಸ್ವತಂತ್ರರಾಗಿ ನಮ್ಮನ್ನು ನಡೆಸುತ್ತಿದ್ದಾನೆ ಅಂತ ತಿಳಿಯಬೇಕು. ಕೇವಲ ಅಂದರೆ ಭಗವಂತನಿಂದಲೇ ನಮಗೆ ಉತ್ತಮ ಗತಿಯಾಗುವುದು, ಭಗವಂತನಿಂದಲೇ ನಮ್ಮ ಬಂಧಕ ನಿವಾರಣೆಯಾಗುವುದು, ಭಗವಂತನಿಂದಲೇ ಸಕಲ ಅಭೀಷ್ಟವು ಸೇರುವುದು ಎಂಬತಕ್ಕಂಥದ್ದು ತಿಳಿಯಬೇಕು. ಆದ್ದರಿಂದ ಕೇವಲ ಶಬ್ದ ಮತ್ತು ಸ್ವಯಂ ಭಗವಂತನಿಗೆ ಯಾವ ಅಭಿಲಾಷೆಯೂ ಇಲ್ಲ. ಭಗವಂತ ನಮ್ಮನ್ನು ಸ್ತುತಿಸಿಕೊಳ್ಳಬೇಕೆಂಬ ಅಭಿಲಾಷೆಯೂ ಇಲ್ಲ. ಭಗವಂತನ ಸ್ತುತಿಸಿದರೆ ಮಾತ್ರ ನಮಗೆ ಕೊಡುತ್ತಾನೆ ಎಂಬ ಅಭಿಲಾಷೆಯೂ ಇಲ್ಲ. ಇದು ಇತಿ ಕರ್ತವ್ಯತ, ನಮಗೆ ಬೇಕಾದ್ದರಿಂದ ಭಗವಂತನನ್ನು ಆರಾಧನೆ ಮಾಡಬೇಕು. ಭಗವಂತನ ಸಂತುಷ್ಟನಾದಾಗ ನಮ್ಮ ಬಂಧಕ ರೂಪವಾದ ಸಂಸಾರದಿಂದ ವಿಮೋಚನೆ ಆಗುತ್ತದೆ. ತನ್ಮೂಲಕ ಅಪ್ರಾಕೃತವಾದ ಜೀವನ ಸ್ವರೂಪದಲ್ಲಿರತಕ್ಕಂಥ ಆನಂದವನ್ನು ಅನುಭವಿಸುವಂತಾಗುತ್ತದೆ. ಇದು ಕೇವಲ ಜೀವನ ಉಪಯೋಗಕ್ಕೋಸ್ಕರವಾಗಿರತಕ್ಕಂಥದ್ದು. ಭಗವಂತ ಪರೋಪಕಾರಿ ಮಾತ್ರ. ಕೇವಲ ಸ್ವಯಂ ಭಗವಂತ ಸಚ್ಚಿದಾನಂದ ರೂಪ. ಭಗವಂತ ಸದಾಕಾಲ ಸಚ್ಚಿದಾನಂದ ರೂಪವಾಗಿರುವುದರಿಂದ ಅವನ ದೋಷಗಳಿಲ್ಲ, ದುಃಖಗಳಂತೂ ಎಂದೂ ಬರೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಎಲ್ಲರೂ ಜೀವಿಗಳು ಅಂತ ಹೇಳುವುದಕ್ಕಿಂತ ಮುಂಚಿತವಾಗಿ ಅಹಂ ದುಃಖಿ, ನಾನು ದುಃಖಿ ಎಂಬತಕ್ಕಂಥ ಅನುಭವ ಪ್ರತಿಯೊಬ್ಬರಿಗೂ ಬರುತ್ತಿದೆ, ನನಗೂ ಬರುತ್ತಿದೆ ಎಂಬುದರಿಂದ ನಾವು ಪ್ರಾರಂಭ ಮಾಡಬೇಕು. ಆದ್ದರಿಂದ ಸಂಸ್ಕೃತದಲ್ಲಿ ಅಹಂ ದುಃಖಿ ಇತ್ಯಾದಿ ಅಂತಲೇ ಹೇಳಿದ್ದಾರೆ ಹೊರತು ನಾವೆಲ್ಲರೂ ದುಃಖಿಗಳು ಅಂತ ನಾವು ಬೇರೆಯವರನ್ನು ಸೇರಿಸಿಕೊಂಡು ಹೇಳಬಾರದು. ಅದು ಸಾಧನೆಗೆ ಧಕ್ಕೆ ತರುತ್ತದೆ. ಎಲ್ಲರೂ ಭಿನ್ನರಾದ್ದರಿಂದ ಎಲ್ಲರೂ ದುಃಖಿಗಳೇ. ಆದರೂ ಪರರ ದುಃಖವನ್ನು ನಾವು ಕೇವಲ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿದೆ ಹೊರತು ನಾನು ದುಃಖಿ ಎಂಬ ಅನುಭವವೇ ನಮಗೆ ಮುಖ್ಯ. ಇದರಿಂದಲೇ ನಾವು ಭಗವಂತನ ಕೇವಲ ಪ್ರಧಾನ ವಾಚಕ ಅನನ್ಯ ಎಂಬುದಕ್ಕನ್ನು ತಿಳಿಯಲು ಸಾಧ್ಯ. ಇದನ್ನು ಪುರಂದರದಾಸರು ಪುರುಷೋತ್ತಮ ಎಂದು ಹೇಳಿರುವುದು. ಪುರುಷೋತ್ತಮ ಎಂಬ ಶಬ್ದದಿಂದ ಈ 4 ಅರ್ಥವನ್ನು ಸಹ ಸೇರಿಸಿಕೊಳ್ಳಬಹುದು ಎಂಬುದು ಬ್ರಹ್ಮಪುರಾಣದ ವಾಕ್ಯವಾಗಿದೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದು ಅನ್ವರ್ಥವಾಗಿದೆ. ಯಾವ ಶಬ್ದವನ್ನು ನಾವು ಪುರಾಣದಲ್ಲಿ ತೆಗೆದರೂ
ಅದು ಪುರುಷೋತ್ತಮನನ್ನೇ ತಿಳಿಸುತ್ತಿದೆ. ಪುರುಷೋತ್ತಮ ತಿಳಿಸಲು ಸಲುವಾಗಿಯೇ ಶ್ರೀ ವೇದವ್ಯಾಸ ದೇವರು ಅನೇಕ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದಾದರೂ ಯಾಕೆ ಒಂದೇ ಶಬ್ದದಿಂದ ತಿಳಿಯಬಹುದಾಗಿತ್ತಲ್ಲ, ಕೇವಲ ಎಂಬತಕ್ಕಂಥ ಒಂದೇ ಶಬ್ದದಿಂದ ಪುರುಷೋತ್ತಮನ್ನು ನಾವು ತಿಳಿಯಬಹುದಾಗಿತ್ತಲ್ಲ. ಅಂದರೆ ಅನಂತ ಜೀವರು ಅನಂತ ಕಾಲದಲ್ಲಿ ಅನಂತ ರೀತಿಯ ಸಾಧನೆಗಳಿರುತ್ತದೆ. ಆದ್ದರಿಂದ ಭಗವಂತ ಅನಂತ ಶಬ್ದಗಳು ಇಟ್ಟಿದ್ದಾನೆ. ಯಾವ ಶಬ್ದ ಯಾವ ಜೀವರಿಗೆ ಮುಟ್ಟಿ ಅವರಿಗೆ ಭಗವಂತನ ವಿಶೇಷ ಕಾರುಣ್ಯ ಒದಗುತ್ತದೆ ಎಂಬುದು ಕೇವಲ ವೇದವ್ಯಾಸರಿಗೆ ತಿಳಿಯುತ್ತದೆ. ನೋಡಿ, ಇಲ್ಲೂ ಶಬ್ದ ನಾವು ಕೇವಲ ಅಂತ ಹೇಳುತ್ತೇವೆ. ಆ ಕೇವಲ ಎಂಬುದೇ ಪುರುಷೋತ್ತಮ. ಪುರುಷೋತ್ತಮಗೆ ತಿಳಿದಿದೆ, ನಮಗೆ ತಿಳಿದಿಲ್ಲ. ಆದ್ದರಿಂದ ಅನಂತ ಶಬ್ದಗಳು ಅನಂತ ಕಾಲಕ್ಕೆ ಭಗವಂತನ ರೂಪಗಳಿದೆ, ಭಗವಂತನ ಗುಣಗಳಿದೆ, ಭಗವಂತನ ಕ್ರಿಯೆಗಳಿದೆ. ಇದೆಲ್ಲವನ್ನು ನಾವು ಪರಿಚಯ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಕೇವಲ ಒಂದು ಶಬ್ದದಿಂದ ಶ್ರೀ ಪುರಂದರದಾಸರು ಅಂದು ತೋರಿಸಿದ್ದಾರೆ. ಅದೇ ಪುರಾಣ ಪುರುಷೋತ್ತಮ ಎಂಬುದು. ಮುಂದಿನ ಬ್ರಹ್ಮಾಂಡದಲ್ಲೂ ಅನಂತ ಜೀವರು ಬರುತ್ತಾರೆ. ಅವರ ಸಾಧನೆಯೂ ಆಗುತ್ತದೆ. ಮುಂದಿನ ಬ್ರಹ್ಮಾಂಡದಲ್ಲಿ ಆಗಿರ್ತಕ್ಕಂಥ ಜೀವರು ಉದ್ಧರಿತರಾಗಿದ್ದಾರೆ. ಅವರು ಭಗವಂತನ ನಾಮಧೇಯವನ್ನೇ ಅವರು ಅನುಸಂಧಾನ ಮಾಡಿದ್ದಾರೆ. ಅದೆಲ್ಲವೂ ಸೇರಿ ಯಾವ ಶಬ್ದ ಅಂದರೆ ಪುರುಷೋತ್ತಮ ಶಬ್ದ. ಕೇವಲಂ ಅನನ್ಯ ಪ್ರಧಾನವಾಚಕ ಸ್ವಯಂಭೂ. ಇದೆಲ್ಲವೂ ಭಗವಂತನ ವಿಶೇಷ ಆಕಾರವಾದ ಲಕ್ಷಣವಾಗಿದೆ. ಇದನ್ನು ತಿಳಿಸಿಕೊಡ್ತಕ್ಕಂಥದ್ದು ಬ್ರಹ್ಮಪುರಾಣ. ಇದೆಲ್ಲವೂ ಬ್ರಹ್ಮಪುರಾಣ ಅಂದರೆ 18 ಪುರಾಣಗಳಲ್ಲಿ 14 ಲಕ್ಷ ಶ್ಲೋಕಗಳ ಇದೊಂದಾಗಿರುವುದರಿಂದ ಪುರಾಣ ಪುರುಷೋತ್ತಮ ಎಂಬುದು ಶ್ರೀ ಪುರಂದರದಾಸರು ಅನ್ವರ್ಥವಾಗಿ ನುಡಿದಿದ್ದಾರೆ. ಪುರಂದರದಾಸರು ಸಕಲ ಪುರಾಣದ ಅರ್ಥವನ್ನು ಭಟ್ಟೀಕರಿಸಿ ಕೇವಲ ಪುರುಷೋತ್ತಮ ಎಂದು ತಿಳಿಸಿರುವುದರಿಂದ ನಾವು ಪುರಂದರದಾಸರಿಗೆ ಹೇಗೆ ತಾನೇ ನಾವು ನಮಸ್ಕರಿಸುವುದು, ಏನನ್ನು ತಾನೇ ಹೇಳಿ ನಾವು ಬೇಡಿಕೊಳ್ಳುವುದು, ಯಾವ ಶಬ್ದದಿಂದ ಅವರ ಗುಣವನ್ನು ಹೇಳುವುದು ಯಾವುದೂ ಸಾಧ್ಯವಿಲ್ಲ. ಇದೇ ಗುರುಗಳ ಲಕ್ಷಣ. ಇಂಥ ಅನಂತ ಗುರುಗಳಿಗೆ ಅಧಿಕವಾಗಿರತಕ್ಕಂಥವನು ಪುರುಷೋತ್ತಮ. ಅವನು ಕೇವಲ ಪರೋಪಕಾರಕ್ಕೋಸ್ಕರವಾಗಿ ಭಗವಂತ ಸಕಲ ಕ್ರಿಯೆಗಳನ್ನು ಮಾಡುತ್ತಿದ್ದಾನೆ. ಇದನ್ನು ತಿಳಿಯೋಕ್ಕೋಸ್ಕರವಾಗಿ ನಮ್ಮ ತಂದೆ ತಾಯಿಗಳ ಮೂಲಕ ನಮಗೆ ಭಗವಂತ ಶರೀರವನ್ನು ಕೊಟ್ಟಿರುವುದು. ಆದ್ದರಿಂದ ಶರೀರವನ್ನು ಅನುಗ್ರಹಿಸಿದ ತಂದೆ ತಾಯಿಗಳಲ್ಲಿರ್ತಕ್ಕಂಥ ಭಗವಂತ, ತಂದೆ ತಾಯಿಗಳಿಗೆ ಸಹಾಯಕರಾದ ಗುರು ಹಿರಿಯರು, ಅವರಲ್ಲಿರ್ತಕ್ಕಂಥ ಭಗವಂತ, ಇವರಲ್ಲಿ ಇರತಕ್ಕಂಥ ತತ್ವಾಭಿಮಾನಿ ದೇವತೆಗಳ ಸಹಾಯದಿಂದ ಅವರೊಳಗಡೆ ಇರ್ತಕ್ಕಂಥ ಭಗವಂತ ಮತ್ತು ತತ್ವಾಭಿಮಾನ ದೇವತೆಗಳು ನಿಯಂತ್ರಿಸುತ್ತಿರುವ ಭಾರತೀಪತಿ ವಾಯುದೇವರು, ಅವರ ವಿಶೇಷ ಅನುಗ್ರಹದಿಂದ ಸಾಧ್ಯವಾಗಿದೆ. ಮತ್ತು ಅವರ ಒಳಗಡೆ ಇರ್ತಕ್ಕಂಥ ಭಗವಂತ, ಎಲ್ಲ ಭಗವಂತನ ಹೆಸರು ಏನಪ್ಪ ಅಂದರೆ ಪ್ರಧಾನವಾಚಕ. ಭಗವಂತನೊಬ್ಬನೇ, ಸ ಏಕಃ ಅನನ್ಯ ಕೇವಲ ಸ್ವಯಂ. ಇವರೆಲ್ಲರೂ ಯಾರು? ಪುರುಷೋತ್ತಮ. ಎಷ್ಟು ಅದ್ಭುತವಾಗಿ ನಾವು ಯಾವುದೇ ವಾಕ್ಯವನ್ನು ಪುರುಷೋತ್ತಮನನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಇಂತಹ ವಿಶೇಷ ಅರ್ಥವನ್ನು ಅನುಗ್ರಹಿಸಿದ ಪುರಂದರದಾಸರಿಗೆ, ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ನಮಸ್ಕರಿಸುತ್ತಾ, ಇದೆಲ್ಲವೂ ಉಂಟಾದ್ದು ನಮ್ಮ ತಂದೆ ತಾಯಿ ವಿಶೇಷ ಅನುಗ್ರಹ ಫಲದಿಂದ, ಗುರು ಹಿರಿಯರ ಅನುಗ್ರಹ ಫಲದಿಂದ, ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪದಿಂದ, ವಾಯುದೇವರ ವಿಶೇಷ ಅನುಗ್ರಹ ರೂಪದಿಂದ ಉಂಟಾದಿದೆ. ಇವರಲ್ಲಿ ನಿಂತಿರುವ ಸ್ವತಂತ್ರನಾದ, ಕೇವಲನಾದ, ಪ್ರಧಾನನಾದ ಭಗವಂತ ಸ್ವತಂತ್ರ. ಅವನ ಹೆಸರು ಲಕ್ಷ್ಮೀನಾರಾಯಣರು. ಅವರೇ ಪುರುಷೋತ್ತಮ. ಅವರೇ ನಮ್ಮಲ್ಲಿ ಇರ್ತಕ್ಕಂಥ ಬಿಂಬರೂಪಿ ಭಗವಂತ. ಆದ್ದರಿಂದ ಇವರೆಲ್ಲರಲ್ಲಿರ್ತಕ್ಕಂಥ ಭಗವಂತನನ್ನು ಹೇಗೆ ಆರಾಧಿಸಬೇಕು, ಬಿಂಬೋಪಾಸನೆ ಮಾಡಬೇಕೆಂದರೆ ಭೂಯಿಷ್ಟಾಂತೆ ನಮ ಉಕ್ತಿಂಬಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಂಬಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಂಬಿದೇಮ. ಕೇವಲ ನಮ್ಮದು
ನಮಸ್ಕರಿಸುವುದು ಹೊರತು ನಮ್ಮಿಂದ ಏನೂ ಇಲ್ಲ, ಏನೂ ಸಾಧ್ಯವಿಲ್ಲ. ಅನನ್ಯವಾಗಿ ವಿನಮ್ರಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.